ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 24ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಒಂದೊಂದೇ ಟಾಪಿಕ್ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಟಾಪಿಕ್ ನೋಡೋದಾದ್ರೆ ಯುವ ಜನರಿಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ದೇಶಗಳ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲಿ ನಡೆದ ಎಲ್ಲವೂ ಕೂಡ ಯುವ ಜನರಿಗಾಗಿ ಅಂತ ಒಂದು ಮಾತನ್ನ ಅವ್ರು ಹೇಳಿದ್ದಾರೆ. ಏನಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ ಬನ್ನಿ. ಭಾರತ ಭಾರತದ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ದೇಶದ ಯುವ ಜನರಿಗಾಗಿ ರೂಪಿಸಲಾಗಿದೆ. ದೇಶದ ಯುವ ಜನರಿಗೆ ಉದ್ಯೋಗ ಮತ್ತು ಜಾಗತಿಕ ಮಾನ್ಯತೆ ಸಿಗುವಂತೆ ಮಾಡುವುದೇ ಇದರ ಉದ್ದೇಶ ಎಂದು ಪ್ರಧಾನಿ ಮೋದಿ ಶನಿವಾರ ಹೇಳಿದರು. ದೇಶದ 47 ಸ್ಥಳಗಳಲ್ಲಿ ನಡೆದ 19ನೇ ರೋಜ್ಗಾರ್ ಮೇಳದಲ್ಲಿ 51,000 ಯುವ ಜನರಿಗೆ ವರ್ಚುವಲ್ ಆಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಪತ್ರಗಳನ್ನು ವಿತರಿಸಿ ಅವರು ಮಾತನಾಡಿದರು. ಎಷ್ಟು ನೋಡಿ, 51,000 ಯುವ ಜನರಿಗೆ ವರ್ಚುವಲ್ ಆಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳ ನೇಮಕಾತಿ. ಬರೀ 51,000 ಅಷ್ಟೇ. ನಮ್ಮ ಇಡೀ ದೇಶದಲ್ಲಿ ನೋಡಿ 51,000 ಜನರಿಗೆ ಕೇಂದ್ರ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಪತ್ರನ ವಿತರಿಸಲಾಗಿದೆ ಅಂತೆ. ನೋಡ್ತಾ ಹೋಗೋಣ ಬನ್ನಿ. ಮತ್ತೆ ಇಲ್ಲಿ ನೋಡೋದಾದ್ರೆ ನೆದರ್ಲ್ಯಾಂಡ್ಸ್ ಜೊತೆ ಅರೆವಾಹಕಗಳು, ನೀರು, ಕೃಷಿ ಮತ್ತು ಸುಧಾರಿತ ಉತ್ಪಾದನೆ, ಸ್ವೀಡನ್ ಜೊತೆ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ನಾವೀನ್ಯ ಕ್ಷೇತ್ರಗಳಲ್ಲಿ ಸಹಕಾರ, ನಾರ್ವೆ ಜೊತೆ ಹಸಿರು ತಂತ್ರಜ್ಞಾನ ಮತ್ತು ಕಡಲ ಸಹಕಾರ, ಯುಎಇ ಜೊತೆ ಇಂಧನ ಮತ್ತು ತಂತ್ರಜ್ಞಾನ ಕಾರ್ಯತಂತ್ರದ ಪಾಲುದಾರಿಕೆ, ಇಟಲಿಯೊಂದಿಗೆ ರಕ್ಷಣೆ, ಖನಿಜಗಳು, ವಿಜ್ಞಾನ ತಂತ್ರಜ್ಞಾನದ ಕುರಿತು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅದೇ ಹೇಳ್ದಂಗೆ ನರೇಂದ್ರ ಮೋದಿ ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಇಂತಿಷ್ಟು ಒಪ್ಪಂದಗಳಿಗೆ ಸಹಿಯನ್ನ ಹಾಕಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ಗೆ ಹೋಗೋದಾದ್ರೆ ಏಷ್ಯನ್ ಗೇಮ್ಸ್ ಕುಸ್ತಿ ಟ್ರಯಲ್ಸ್. ವಿನೇಶ್ಗೆ ಅನುಮತಿ ನೀಡಿದ ದೆಹಲಿ ಹೈಕೋರ್ಟ್. ಒಲಿಂಪಿಯನ್ ಕುಸ್ತಿಪಟು ವಿನೇಶ್ ಫೋಗಟ್ ಅವರಿಗೆ ಇದೇ 31ರಂದು ನಡೆಯಲಿರುವ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ ನಲ್ಲಿ ಭಾಗವಹಿಸಲು ದೆಹಲಿ ಹೈಕೋರ್ಟ್ ಅನುಮತಿ ನೀಡಿದೆ. ನಾನು ಈಗಾಗಲೇ ಹಿಂದೆ ಒಂದ್ಸತಿ ಇವ್ರ ಸುದ್ದಿ ಹೇಳಿದ್ದೆ, ಅವ್ರನ್ನ ಫೆಡರೇಷನ್ ಅಮಾನತು ಮಾಡಿದೆ ಅಂತ. ಈಗ ಕೋರ್ಟ್ ಮೂಲಕ ಅವರು ಮತ್ತೆ ರೀ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮುಂದಿನ ಟಾಪಿಕ್ಗೆ ಹೋಗೋದಾದ್ರೆ ರಾಜ್ಯಸಭೆ ಅರ್ಜಿಗಳ ಸಮಿತಿ ಅಧ್ಯಕ್ಷರಾಗಿ ಚಡ್ಡಾ. ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿರುವ ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭೆಯ ಅರ್ಜಿಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ, ರಾಘವ್ ಚಡ್ಡಾ ಅವರು. ನೆಕ್ಸ್ಟ್ ಮುಂದಿನ ಟಾಪಿಕ್ಗೆ ಹೋಗೋದಾದ್ರೆ ಇದಂತೂ ಬಿಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿರೋ ವಿಷಯ 400 ಮೀಟರ್ ಓಟ. ವಿಶಾಲ್ ಟಿಕೆ ಹೊಸ ಮೇಲುಗಲ್ಲು. ಗುರೀಂದರ್ ವೀರ್ ರಾಷ್ಟ್ರೀಯ ದಾಖಲೆ. ರಾಂಚಿ ಸ್ಪ್ರಿಂಟರ್ ಗುರೀಂದರ್ ವೀರ್ ಸಿಂಗ್ ಅವರು ರಾಂಚಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಸೀನಿಯರ್ ಫೆಡರೇಷನ್ ಕಪ್ ಕೂಟದಲ್ಲಿ ಪುರುಷರ 100 ಮೀಟರ್ ಓಟವನ್ನು 10.09 ಸೆಕೆಂಡ್ಗಳಲ್ಲಿ ಮುಗಿಸಿ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದರು. ತಮಿಳುನಾಡಿನ ವಿಶಾಲ್ ಟಿಕೆ ಅವರು 400 ಮೀಟರ್ ದೂರವನ್ನು 45 ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮುಗಿಸಿದ ಭಾರತದ ಮೊದಲ ಓಟಗಾರನೆಂಬ ಹಿರಿಮೆಗೆ ಪಾತ್ರರಾದರು. ಇವ್ರ ಸುದ್ದಿ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾನೆ ಇದೆ. ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತಿದೀವಿ. ನೋಡೋಣ, ನಾಳೆ ಪೋಸ್ಟ್ ಆದ್ರೂ ಆಯ್ತು. ನೋಡ್ತಾ ಇದ್ವಿ, ಆದಷ್ಟು ವಾಚ್ ಮಾಡಿ ವಿಡಿಯೋನ. ಹಾಗೆ ನೆಕ್ಸ್ಟ್ ಮುಂದಿನ ಟಾಪಿಕ್ ಹೋಗೋದಾದ್ರೆ ಜೆನೀವಾ ಓಪನ್ ಬಾಂಬ್ರಿ ವೀನಸ್ ಜೋಡಿ ರನ್ನರ್ಸ್. ಭಾರತದ ಯುಕಿ ಬಾಂಬ್ರಿ, ನ್ಯೂಜಿಲೆಂಡ್ ನ ಮೈಕಲ್ ವೀನಸ್ ಜೋಡಿಯು ಶನಿವಾರ ಮುಕ್ತಾಯಗೊಂಡ ಜೆನೀವಾ ಓಪನ್ ಎಟಿಪಿ 250 ಟೆನ್ನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ನಲ್ಲಿ ರನ್ನರ್ಸ್ ಆದರು. ಇವರು ಹಾಗಾದ್ರೆ ರನ್ನರ್ ಅಪ್ ಆದ್ರೆ ಫಸ್ಟ್ ಬಂದಿದ್ದು ವಿನ್ನರ್ ಯಾರು ಅಂತ ನೋಡೋದಾದ್ರೆ ರೋಮೈನ್ ಆರ್ನೆಡೋ ಮೊನಾಕೋ ಹಾಗೂ ಮಾರ್ಕ್ ಪೋಲ್ವಾನ್ಸ್ ಆಸ್ಟ್ರೇಲಿಯಾ. ಇವರು ವಿನ್ನರ್ ಆಗಿದ್ದಾರೆ. ಸ್ವಲ್ಪ ನೋಡಿಟ್ಕೊಳ್ಳಿ ಯಾವ ಗೇಮ್ ಅಂದ್ರೆ ಇದು ಜೆನೀವಾ ಓಪನ್ ಎಟಿಪಿ 250 ಟೆನ್ನಿಸ್ ಟೂರ್ನಿ. ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗುವುದು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನಾನು ನಿಮ್ಮ ರಾಯಲ್ ಹ್ಯಾಕರ್.